ಗೈಸ್ ಪೂಜೆ ಮಾಡಕ್ಕೆ ಬಿಡ್ತಿರ್ಲಿಲ್ಲ ಇವನು. ಕಾರ್ ಅಂತೆ, JCB, ಟ್ರ್ಯಾಕ್ಟರ್ ಕೊಡಿಸಿದ ಮೇಲೆನೆ ನಾವು ಹಿಡ್ಕೊಂಡು ದೇವಸ್ಥಾನದ ಒಳಗಡೆ ಹೋಗ್ತಿದ್ವು. ಮೇಲ್ಗಡೆ ಮನೆಯವ್ರದ್ದು ಏನೋ ಪ್ರಾಡಕ್ಟ್ ಬಂದಿತ್ತು, ಇದನ್ನ ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಮಾಡೋಣ. ಒಂದು 5 to 6,000 rupees ಬಜೆಟ್ ಅಂತ ಕೊಟ್ಟಿದ್ದಾರೆ. ಸೊ ಆ ಬಜೆಟ್ ಅಲ್ಲಿ ನಮ್ಗೆ ಇಷ್ಟ ಬಂದಿರೋದು ಏನ್ ಬೇಕಾದ್ರೂ ನಾವು ಪಿಕ್ ಮಾಡ್ಬೋದು. ಮೇನ್ ಥಿಂಗ್ ಅಂದ್ರೆ ಟೈಮ್ ಲಿಮಿಟ್ ಬಂದ್ಬಿಟ್ಟು 15 ಮಿನಿಟ್ಸ್ ಇರುತ್ತೆ. 15 ಮಿನಿಟ್ಸ್ ಒಳಗಡೆ ನಾವು ಸೆಲೆಕ್ಟ್ ಮಾಡ್ಕೊಬೇಕು. ಯಾವ ತರ ಡಿಕ್ಕಿ ತುಂಬೋಗ್ಬಿಟ್ಟಿದೆ ನೋಡಿ, ಯಪ್ಪ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು ಈ ವ್ಲಾಗಲ್ಲಿ ಬೆಳಗ್ಗೆ ಎಲ್ಲರೂ ಬೇಗ ಎದ್ದಿದ್ದೀವಿ. ಬೇಗ ಇದ್ದು ನಮ್ಮಮ್ಮ ಪೂಜೆ ಗೀಜೆ ಎಲ್ಲ ಮಾಡಿ ಮುಗಿಸಿದ್ದಾರೆ. ಇವತ್ತೇನಕ್ಕಮ್ಮ ಸ್ಪೆಷಲ್ ಹೋಗ್ತಾ ಇರೋದು ನಾವು? ಶ್ರೇಷ್ಠಿ ಮಾಡಕ್ಕೆ. ಏನು ಸ್ಪೆಷಲ್? ಘಾಟಿಲಿ ಸೀರೆ ಇಟ್ಟು ಶ್ರೇಷ್ಠಿ ಮಾಡ್ತೀವಿ. ಉತ್ತಕ್ಕೆ ತನಿಯೇ ಇರೋದು. ಓಕೆ. ಸೊ ಲಾಸ್ಟ್ ಟೈಮು ನಾನು ಹೋಗ್ತೀನಿ ಅಂತ ಕರ್ಕೊಂಡೋಗಿ ನಮ್ಮಮ್ಮನ ಅರ್ಧ ದಾರಿ ಒಳಗೆ ಬಿಟ್ಬಿಟ್ಟು ಅಡ್ಡೋದ. ಯಲಹಂಕದವರೆಗೂ ಹೋಗಿದ್ದು. ಬಸ್ ಸ್ಟಾಪ್ ಅಲ್ಲಿ ಯೂ ಟರ್ನ್ ಮಾಡ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟು ಹೊಟ್ಟೋದ ಅವನು. ನಾನು ಆಮೇಲೆ ಬಸ್ಸಲ್ಲಿ ಹೋದೆ. ಗೈಸ್ ಲಾಸ್ಟ್ ಟೈಮ್ ಏನಾಗಿತ್ತು ಅಂದರೆ, ಏನೋ ಅನ್ಕೊಂತಾರ ಮನೆ ಬಿಟ್ಟ ಮೇಲೆ ಒಂಥರ ಬ್ಯಾಡ್ ವೈಬ್ಸ್ ಆಗ್ತಾಯಿತ್ತು. ಏನಕ್ಕಂತ ಗೊತ್ತಿಲ್ಲ. ಅದಕ್ಕೆ ಏನೋ ಹೋಗ್ಬೇಕಂತ ಮನ್ಸು ಬಂದಿಲ್ಲ. ಅದಕ್ಕೆ ಅರ್ಧ ದಾರಿಲಿ ನೀನು ಹೋಗು ಅಂದ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಟ್ಟೆ. ಬಟ್ ಅದೇ ಈ ಸತಿ ನಮ್ಮಮ್ಮ ಕ್ಲಿಯರಾಗಿ ಹೇಳಿದ್ದಾರೆ, ಹಂಗೆಲ್ಲ ಬಿಡೋಂಗಿಲ್ಲ, ಲಾಸ್ಟ್ ಟೈಮ್ ಥರ ಬರಲೇಬೇಕು, ನೀನು ಹೆಂಗಾದ್ರೂ ಮಾಡಿ ಅಂತ ಅಂದಿದ್ದಾರೆ. ಸೊ ಅದಕ್ಕೆ ಇಡೀ ಫ್ಯಾಮಿಲಿ ಹೊರಟಿದ್ದೀವಿ. ಸೊ ನಾನು ಆ್ಯಂಡ್ ಹೃತಿಕ್ಕು ಬರ್ತಾಯಿದ್ದಾನೆ. ನಮ್ಮಪ್ಪ ಆಲ್ರೆಡಿ ಕೆಳಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ, ಲೇಟ್ ಆಯಿತು ಅಂತ. ಸೊ ಇವಾಗ ಹೊರಡ್ತಾ ಇದ್ದೀವಿ ಗೈಸ್. ಘಾಟಿ ಷಷ್ಠಿ ಹೆಂಗಿರುತ್ತೆ ತೋರಿಸ್ತೀನಿ, ಆ್ಯಂಡ್ ಇದ್ರ ಜೊತೆ ನನ್ನ ಇಡೀ ಡೇ ಹೆಂಗೋಗುತ್ತೆ ತೋರಿಸ್ತೀನಿ. ಆಲ್ಸೋ ನೋಡಿ, ಫುಲ್ಲು ಫಾಗ್ ಆಗಿದೆ ಗೈಸ್. ಬೆಳಗ್ಗೆ ಫುಲ್ಲು ಫಾಗ್ ಆಗಿದೆ. ಬನ್ನಿ ಹೋಗೋಣ. ಒಟ್ಟಲ್ಲಿ ಗುಡ್ ಸ್ಟಾರ್ಟ್ ಫಾರ್ ದ ಮಾರ್ನಿಂಗ್. ಆ್ಯಂಡ್ ಆಲ್ಸೋ ಯಾರಾದರೂ ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ನಾನೇನು ಹೇಳಲ್ಲಪ್ಪ, ಇದ್ರ ಮೇಲೆ ನಾನೇನು ಹೇಳಲ್ಲ. ಸೇಮ್ ಹೇಳಿದ್ದೆ ಡೈಲಾಗ್ ಅಂತ ಹಾಕ್ಕೊಂಡು ಹೋಗ್ತೀರಾ, ನಾನೇನು ಹೇಳಲ್ಲ. ಕಾರ್ ನೀಟಾಗಿ ವಾಶ್ ಆಗಿದೆ ಗೈಸ್. ಸೊ ಇದೊಂದು ಆ್ಯಪ್ ಇದೆ, ಕಾರ್ ಸಲೋನ ಅಂತ. ಸೊ ಬ್ಯಾಂಗ್ಳೂರಲ್ಲಿ ಯಾರಾದರೂ ಇದ್ದು ಅವ್ರ ಕಾರ್ ಏನಾದ್ರು ರೆಗ್ಯುಲರಾಗಿ ವಾಶ್ ಮಾಡ್ಸಂಗಿದ್ದು ಆ್ಯಂಡ್ ಅವ್ರಿಗೆ ಟೈಮ್ ಇಲ್ಲ ಅಂದರೆ ಕಾರ್ ಸಲೋನ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ರಮೋಷನ್ ಅಲ್ಲ, ಜಸ್ಟ್ ಹಾಗೆ. ಬಿಕಾಸ್ ನನಗೆ ಆ್ಯಕ್ಚುಲಿ ಕನ್ವೀನಿಯೆಂಟ್ ಆಗಿದೆ. ಬಿಕಾಸ್ ಡೈಲಿ ನನ್ನ ಕೈಲಿ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಅವ್ರು ಎವ್ರಿ ಡೇ ಬಂದುಬಿಟ್ಟು ಅವರೇ ಕ್ಲೀನ್ ಮಾಡಿಬಿಟ್ಟು ಹೋಗ್ತಾರೆ ನನಗೆ. ಸೊ ಅದಕ್ಕೆ ನಿಮಗೂ ಯಾರಿಗಾದ್ರೂ ಬೇಕಿವೆ ಮಾಡ್ಕೊಳ್ಳಿ ಅಂತ. ಬನ್ನಿ ಹೋಗೋಣ, ಡೈರೆಕ್ಟಾಗಿ ಘಾಟಿಯಲ್ಲಿ ಸಿಗೋಣ. ನೋಡೋಣ ಬ್ರೇಕ್ಫಾಸ್ಟ್ ಏನಾದ್ರು ನಿಲ್ಲಿಸ್ತೀವ ಮಧ್ಯಾಹ್ನ. ಇಲ್ಲ, ಮೋಸ್ಟ್ಲಿ ಖಾಲಿ ಹೊಟ್ಟೆಲೆ ಹೋಗ್ತಿದ್ದೀವಿ ಅನಿಸುತ್ತೆ ದೇವಸ್ಥಾನಕ್ಕೆ. ಅದಕ್ಕೆ ಹೋಗೋಣ ಬನ್ನಿ ಗೈಸ್. ಜಸ್ಟ್ ಇವಾಗ ಘಾಟಿ ರೀಚ್ ಆದ್ವಿ. ನಾನು ಆಲ್ಮೋಸ್ಟ್ ಆಫ್ಟರ್ ಒಂದು 3-4 ಇಯರ್ಸ್ ಬರ್ತಾಯಿದ್ದೀನಿ ಗೈಸ್ ಘಾಟಿಗೆ. ಹೃತಿಕ್ ಅಪ್ಪ ಅಮ್ಮ ಎಲ್ಲ ಹೋದ್ರು ಮುಂದೆ. ಹೋಗಿ ದೇವಸ್ಥಾನ ಎಲ್ಲ ಒಂದು ಸ್ವಲ್ಪ ತೋರಿಸ್ತೀನಿ. ಚಿಕ್ಕ ವಯಸ್ಸಲ್ಲಿ ನಂದು ಇಲ್ಲಿ ಬೇಜಾನ್ ಸ್ಟೋರಿ ಇದೆ, ನಮ್ಮಮ್ಮನ ಹತ್ರನೇ ಕೇಳಿಸ್ತೀನಿ ಆ ಸ್ಟೋರಿ. ಬನ್ನಿ ಹೋಗೋಣ. ಹಬ್ಬಾ, ಈ ನಡುವೆ ಸ್ವಲ್ಪ ಟೆಂಪಲ್ ರನ್ ಎಲ್ಲ ಜಾಸ್ತಿ ಮಾಡ್ತಾಯಿದ್ದೀನಿ ಗೈಸ್. ಸಿಕ್ಕಾಪಟ್ಟೆ ಆಗಿದೆ ಟೆಂಪಲ್ ರನ್ನು. ತುಂಬ ರೆಗ್ಯುಲರಾಗಿ ಹೋಗ್ತಾಯಿದ್ದೀನಿ ಟೆಂಪಲ್ಸ್ಗೆಲ್ಲ, ಮಿಸ್ ಮಾಡ್ತಾಯಿಲ್ಲ. ಆದಷ್ಟು ಹೋಗ್ತೀನಿ. ಒಂದು ಸ್ವಲ್ಪ ಸ್ಪಿರಿಚುವಲ್ ಆಗಿಬಿಟ್ಟಿದ್ದೀನಿ, ಏನು ಮಾಡೋದು. ಬನ್ನಿ ಹೋಗೋಣ ದೇವಸ್ಥಾನಕ್ಕೆ ಗೈಸ್. ನಮ್ಮಮ್ಮ ನಾಗರ ಮಾಡಕ್ಕೆ ಬಂದಿದ್ದಾರೆ. ಗೈಸ್, ನಮ್ಮ ನೇಟಿವು ದೊಡ್ಡಬಳ್ಳಾಪುರ ಆಗಿರೋದ್ರಿಂದ ನಾವು ಘಾಟಿ ಸುಬ್ರಹ್ಮಣ್ಯಂಗೆ ಚಿಕ್ಕ ವಯಸ್ಸಿಂದನೂ ತುಂಬ ಸತಿ ಬಂದಿದ್ದೀವಿ, ತುಂಬ ವರ್ಷಗಳು ಬಂದಿದ್ದೀವಿ. ಸೊ ಚಿಕ್ಕ ವಯಸ್ಸಲ್ಲೆಲ್ಲ ಏನು ಧರ್ಮಸ್ಥಳ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ದೂರ ಆಗೋದಲ್ವ. ಸೊ ಅದಕ್ಕೋಸ್ಕರ ನಾವು ಘಾಟಿಗೆ ಅಂತ ಸಿಕ್ಕಾಪಟ್ಟೆ ಬರ್ತಾಯಿದ್ವಿ ಗೈಸ್. ಫೈನಲಿ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ ಗೈಸ್. ಸೊ ಇನ್ನು ಇವಾಗ ದರ್ಶನ ಮಾಡಬೇಕು, ಇನ್ನೂ ಮಾಡಿಲ್ಲ. ರಶ್ ಎಲ್ಲ ಸಿಕ್ಕಾಪಟ್ಟೆ ಇದೆ. ಇವಾಗ ನಾವು ಒಳಗಡೆ ಹೋಗೋಣ ಗೈಸ್. ಮನೆಗೆ ಬಂದು ನಮ್ಮಮ್ಮ ಎಲ್ಲ ಒಂದು ರೌಂಡ್ ಚೆನ್ನಾಗಿ ನಿದ್ದೆ ಮಾಡಿದ್ರು. ನಿದ್ದೆ ಮಾಡಿ ಇವತ್ತು ನನ್ನ ವ್ಲಾಗ್ ನೋಡ್ತಾಯಿದ್ರು. ಇವಾಗ 5 hours 3.4K ಏನೋ ವ್ಯೂಸ್ ಹೋಗಿದೆ ಗೈಸ್. ಎಷ್ಟೊಂದು ದಿವಸ ಆದಮೇಲೆ ಏನೋ ಒಂದು ಚೂರು ವ್ಯೂಸ್ ಹೋಗ್ತಾ ಇದೆ ಫೈನಲಿ. ಆ್ಯಂಡ್ ಅಮ್ಮ ಇನ್ನೊಂದು ನಿನ್ನ ಜೊತೆ ಏನೋ ಮಾತಾಡ್ಬೇಕಿತ್ತಂದ್ರೆ, ನಾನು ಇವತ್ತು ಘಾಟಿಗೆ ಹೋಗಿದ್ವಲ್ಲ, ಸೊ ಘಾಟಿಲೇ ಕೇಳೋಣ ಅಂತ ಅಂದ್ಕೊಂಡೆ. ಬಟ್ ನಮ್ಮ ಅಪ್ಪಂಗೆ ಲೇಟ್ ಆಗಿತ್ತು ಅಂದ್ಬಿಟ್ಟು ನಾನು ಕೇಳೋಕ್ಕಾಗಿಲ್ಲ ಗೈಸ್. ಘಾಟಿಲಿ ನಿಂಗೆ ಜ್ಞಾಪಕ ಇದೆಯಾ ಚಿಕ್ಕ ವಯಸ್ಸಲ್ಲಿ? ನನಗೆಲ್ಲ ನೀನ್ ನೆನ್ಪಿಟ್ಕೊಂಡಿರ್ಬೇಕು. ಪೂಜೆ ಮಾಡಕ್ಕೆ ಬಿಡ್ತಿರ್ಲಿಲ್ಲ ಇವನು.
ಫಸ್ಟ್ ಗಾಡಿ ಇಳ್ದಿದ ತಕ್ಷಣ ಇದು ಗೊಂಬೆಗಳು ಕೊಡಿಸ್ಬೇಕಿತ್ತು. ಏನಾದ್ರು ಗೊಂಬೆಗಳಲ್ಲ JCB ಕಾರ್ ಅಂತೆ, JCB, ಟ್ರ್ಯಾಕ್ಟರ್, ಲಾರಿ ಎಲ್ಲ ಕೊಡಿಸಿದ್ಮೇಲೆನೆ ನಾವು ಹಿಡ್ಕೊಂಡು ದೇವಸ್ಥಾನದ ಒಳಗಡೆ ಹೋಗ್ತಿದ್ವು. ಇಲ್ಲಾಂದ್ರೆ ಪೂಜೆ ಮಾಡ್ಸಕ್ಕೂ ಬಿಡ್ತಿರ್ಲಿಲ್ಲ, ದೇವ್ರನ್ನ ನೋಡಕ್ಕೂ ಬಿಡ್ತಿರ್ಲಿಲ್ಲ. ಅಲ್ಲೇ ಕುತ್ಕೊಂಡ್ಬಿಡ್ತಿದೆ ಗೈಸ್. ಅಲ್ಲಿ ಆಚೆ ಏನದು ಚೇರ್ ತರ ಎಲ್ಲ ಹಾಕಿದ್ವ ಅಂಗಡಿಗಳ ಹತ್ರ, ಸೊ ಅಲ್ಲೇ ಕುತ್ಕೊಂಡ್ಬಿಡ್ತಿದೆ. ಒಂದು ಕುತ್ಕೊಂಡು ಬಿಡ್ತಾನೆ ಇರ್ಲಿಲ್ಲ. ನಂಗೆ ಬೇಕು ಅಂದ್ರೆ ನಂಗೆ ಬೇಕೇ ಬೇಕು. 2 ಸತಿ ನೋಡ್ಬಿಟ್ಟು ಅದಕ್ಕೆ ಫಸ್ಟ್ ನಿನಗೆ ಮಾಡಿಸಿ ಎಲ್ಲ ಕೊಡಿಸ್ಬಿಟ್ಟು ಆಮೇಲೆ ಕರ್ಕೊಂಡು ಹೋಗ್ತಿದ್ವಿ. ಮತ್ತೆ ಇನ್ನೊಂದು ಜ್ಞಾಪಕ ಇದೆ, ಅದು ಆ ಸಿಂಹ ಆಚೆ ಇಡ್ತಾ ಇದ್ವಲ್ಲ, ಅದೇ ಅಲ್ಲ ಅಂಗಡಿಗಳಲ್ಲಿ ಗೈಸ್ ಏನಾಗ್ತಿತ್ತು ಗೊತ್ತಾ? ಸೊ ಈ ಸಿಂಹದ ತರ ಎಲ್ಲ ಬರುತ್ತಲ್ಲ ಟಾಯ್ಸು ದೊಡ್ಡದಾಗೆ, ಸೊ ಅದನ್ನ ಅಲ್ಲಿ ಆಚೆ ಇಡ್ತಾ ಇದ್ವು. ನನಗೆ ಆ ಚಿಕ್ಕ ವಯಸ್ಸಲ್ಲಿ ಅದ್ರ ಕಡೆ ಭಯ. ಸೊ ಅದು ಟಾಯ್ನ ಆಚೆ ಇಟ್ಟರೆ ನಾನು ಅಂಗಡಿ ಒಳಗಡೆ ಹೋಗೋಕ್ಕೆ ಎದುರ್ಕೊಂಡು ಅದು ಅಲ್ಲಿ ಇಟ್ಟಿದ್ರೆ ನಾನು ಹಿಂಗೆ ದೂರ ನಿನ್ನ ಮಗ ನೀನೇ ಎತ್ತೇವ ಮಗ. ಸೊ ಇದನ್ನೇ ಈ ಸ್ಟೋರಿನ ಶೇರ್ ಮಾಡ್ಕೊಳ್ಳೋಣ ಅಂತ ಅವಾಗಲೇ ಅನ್ಕೊಂಡೆ, ಬಟ್ ನಮ್ಮ ಅಪ್ಪಂಗೆ ಲೇಟ್ ಆಯ್ತು ಅಂತ ಮರ್ತೆ ಹೋಗಿದ್ದೆ. ಚೆನ್ನಾಗಾಯ್ತು, ಎಲ್ಲ ಚೆನ್ನಾಗಾಯ್ತು ಗೈಸ್. ಅಪ್ಪಂಗೆ ಲೇಟ್ ಆಯ್ತು ಅಂತ ಬಂದ್ಬಿಟ್ವಿ ಅಲ್ಲಿ ವಿಡಿಯೋ. ಅಪ್ಪಂಗೆ ಲೇಟ್ ಆಯ್ತು ಅಂದ್ಬಿಟ್ಟು ಫೋಟೋನು ತೆಕ್ಕೊಳಕ್ಕಾಗಲಿಲ್ಲ. ಅದೊಂದೇ ರೀಸನು. ಇಲ್ಲಾಂದ್ರೆ ಇನ್ನೂ ಸ್ವಲ್ಪ ಲಾಂಗ್ ಆಗಿ ಇನ್ನು ಟೆಂಪಲ್ ತೋರ್ಸೋಣ ಅಂತ ಅನ್ಕೊಂಡಿದ್ದೆ. ಅಲ್ಲೆಲ್ಲ ರಿಪೇರಿ ಮಾಡ್ತಾವ್ರೆ, ಇನ್ನೊಂದ್ಸಲಿ ಒಳಗೆ ತೋರ್ಸೋಣ. 100%. ಓಕೆ ಬಾಯ್ ಗೈಸ್. ಇವಾಗ ಕೆಳಗಡೆ ಸ್ಯಾಮ್ ಇದ್ದಾಳೆ. ಸೊ ಸ್ಯಾಮ್ ಜೊತೆ ಒಂದು ರೌಂಡ್ ಆಚೆ ಹೋಗ್ಬಿಟ್ಟು ಬರೋಣ. ಅವ್ರ ಮನೆಗೆ ವೈಫೈ ಹಾಕೋರು ಏನೋ ಬಂದಿದ್ದಾರಂತೆ, ಬನ್ನಿ ಕೆಳಗಡೆ ಹೋಗ್ಬಿಟ್ಟು ಬರೋಣ ಒಂದ್ಸತಿ. ಗೈಸ್ ಇಲ್ಲಿ ಕೆಳಗಡೆ ಮನೆಯಲ್ಲಿ ಮೇಲ್ಗಡೆ ಮನೆಯವ್ರದ್ದು ಏನೋ ಪ್ರಾಡಕ್ಟ್ ಬಂದಿತ್ತು. ಎಸ್, ಇವಾಗ ಇದನ್ನ ಅನ್ಬಾಕ್ಸ್ ಮಾಡೋಣ. ಏನೋ ಸ್ಕಿನ್ ಕೇರ್ ದಿನ ಇರುತ್ತೆ, ಏನಾಗಲ್ಲ, ಚೆಕ್ ಮಾಡೋಣ. ಕರೆಕ್ಟಾಗಿ ಬಂದಿದೆ ಪ್ರಾಡಕ್ಟ್. ಎಲ್ಲ ಒಂದು ಆಸ್ ಯೂಶುವಲ್ ಥಿಂಗ್ ಅಂದರೆ ಮಾಲ್ ಆಫ್ ಏಷ್ಯಾಗೆ ಬರೋದು. ಸೊ ಹಿಯರ್ ವಿ ಆರ್. ನಾವಿಷ್ಟು ಜನ ಬಂದಿದ್ದೀವಿ ಗೈಸ್, ಋತಿಕ್, ವಿಶ್ರುತಾ, ಸ್ಯಾಮ್ ಆ್ಯಂಡ್ ನಾನು. ಇಷ್ಟು ಜನ ಮಾಲ್ ಆಫ್ ಏಷ್ಯಾಗೆ ಬಂದಿದ್ದೀವಿ. ಮಾಲ್ ಆಫ್ ಏಷ್ಯಾಗೆ ಏನಕ್ಕೆ ಬಂದಿದ್ದೀವಿ ಅಂತ ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸ್ಯಾಮ್ದು ಒಂದು ಸ್ವಲ್ಪ ಶಾಪಿಂಗ್ ಇದೆ, ಮುಗಿಸ್ಬಿಡೋಣ. ಅದಾದಮೇಲೆ ಒಂದು ಚಾಲೆಂಜ್ ಇದೆ ಗೈಸ್, ಒಂದು ಚಾಲೆಂಜ್ ವೀಡಿಯೋ ಇದೆ, ಹೇಳ್ತೀನಿ ವ್ಲಾಗಲ್ಲಿ ಏನಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟು ಇವಳು ಶಾಪಿಂಗ್ ಮುಗಿಸ್ಕೊಂಡು. ಸೊ ಗೈಸ್ ನಾನೊಂದು ಶೂ ನೋಡೋಕ್ಕೆ ಬಂದೆ. ಸೊ ರನ್ನಿಂಗಿಗೆ ಅಂತ ಒಂದು ಶೂ. ಸೊ ನನಗಿದು ಒಂದು ಥರ ಇಷ್ಟ ಆಯಿತು, ನೈಕ್ದು ಚೆನ್ನಾಗಿದೆ, ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಏನು ಮಾಡೋದು, ತೊಗೊಳೋದಾ ಏನು ಅಂತ ನೋಡ್ತಾ ಇದ್ದೀನಿ. ಯಾಕಂದರೆ ಸುಮ್ಮನೆ ಟ್ರಯಲ್ ಮಾಡ್ತಾ ಇದ್ದೆ. ಬಿಕಾಸ್ ಸ್ಯಾಮ್ ಅವಳು ಚೆಕ್ ಮಾಡಿದ್ಲು, ಅವಳು ಅಡಿಡಾಸ್ಗೆ ಹೋಗಿದ್ವಿ ಇಬ್ಬರು ಫಸ್ಟು. ಅಲ್ಲಿ ಏನೋ ಆಫರ್ ಇದೆ, ಅಲ್ಲೊಂದ್ಸತಿ ನೋಡು ಬಾ, ಅಡಿಡಾಸಲ್ಲಿ ನಿಂಗೆ ಏನಾದ್ರು ಇಷ್ಟ ಆದರೆ ನೋಡು, ಬಿಕಾಸ್ ಅಲ್ಲಿ 2 ಶೂ ಏನೋ ತೊಗೊಂಡ್ರೆ ಆಫರ್ ಇದೆಯಂತೆ. ಬಟ್ ಇಲ್ಲಿ ಏನು ಆಫರ್ ಇಲ್ಲ, ಆದರೆ ಇದು ಚೆನ್ನಾಗಿದೆ, ಒಂದ್ಸತಿ ಟ್ರಯಲ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೋಡೋಣ, ಒಂದ್ಸತಿ ಅಡಿಡಾಸಲ್ಲೂ ಚೆಕ್ ಮಾಡ್ತೀನಿ ಹೆಂಗಿದೆ, ಯಾವ್ದು ಇಷ್ಟ ಆಗುತ್ತೆ ನೋಡ್ತೀನಿ. ನೋಡಿಬಿಟ್ಟು ಯಾವ್ದು ಚೆನ್ನಾಗಿದೆ ಅದು ತೊಗೊಳ್ಳೋಣ ಗೈಸ್. ಸೊ ಬೇಸಿಕಲಿ ಸ್ಯಾಮು ನಮ್ಗೆಲ್ಲರಿಗೂ ಒಂದು ಚಾಲೆಂಜ್ ಕೊಟ್ಟಿದ್ದಾಳೆ ಗೈಸ್. ಸೊ ನನಗೆ, ಋತಿಕಿಗೆ, ವಿಶ್ವಸಂಗೆ ಒಂದು ಚಾಲೆಂಜ್ ಕೊಟ್ಟಿದ್ದಾಳೆ. ಅವಳು ಶಾಪಿಂಗ್ ಮುಗೀತು, ಅಲ್ಲಿ ಅವೆಲ್ಲ ಬಿಲ್ ಮಾಡಿಸ್ತಾ ಇದ್ದಾಳೆ. ಸೊ ಚಾಲೆಂಜ್ ಏನಂದರೆ ಅವಳು ಒಂದು ಬಡ್ಜೆಟ್ ಅಂತ ಕೊಟ್ಟಿದ್ದಾಳೆ. ಟೆಕ್ನಿಕಲಿ ಒಂದು 5,000 to 6,000 rupees ಬಡ್ಜೆಟ್ ಅಂತ ಕೊಟ್ಟಿದ್ದಾಳೆ. ಸೊ ಆ ಬಡ್ಜೆಟಲ್ಲಿ ನಮ್ಗೆ ಇಷ್ಟ ಬಂದಿರೋದು ಏನು ಬೇಕಾದ್ರೂ ನಾವು ಪಿಕ್ ಮಾಡ್ಬೋದು. ಸೊ ಅದಕ್ಕೆ ಅದೇ ಚಾಲೆಂಜ್ ಇವತ್ತು 3 ಜನಕ್ಕೆ. ಬಟ್ ಅದಕ್ಕೆ ಮೇನ್ ರೀಸನು ಟೈಮ್ ಲಿಮಿಟ್ ಬಂದುಬಿಟ್ಟು, ಮೇನ್ ಥಿಂಗ್ ಅಂದರೆ ಟೈಮ್ ಲಿಮಿಟ್ ಬಂದುಬಿಟ್ಟು 15 minutes ಇರುತ್ತೆ. 15 minutes ಒಳಗಡೆ ನಾವು ಸೆಲೆಕ್ಟ್ ಮಾಡ್ಕೊಬೇಕು. ಸೊ ನಾನೇನು ಮಾಡಿದೆ ಅಂದರೆ ಕೇಡಿ ಥರ ಸ್ಯಾಮ್ ಇಲ್ಲಿ ಯಾವುದೋ ಅಡಿಡಾಸಲ್ಲಿ ಶೂಸು ತೊಗೋಬೇಕಿತ್ತು. ನಾನು ಮೆತ್ತಗೆ ಎನಿವೇ ಈ ನಡುವೆ ರನ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ರನ್ನಿಂಗ್ ಶೂ ತೊಗೊಳ್ಳೋಣ ಅಂತ ಫಿಕ್ಸ್ ಆದೆ. ಅದಕ್ಕೆ ನಾನು ಇಲ್ಲಿ ಟ್ರಯಲ್ಲೆಲ್ಲ ನೋಡ್ಕೊಂಬಂದೆ. ನಾನು ಅವಾಗಲೇ ನೈಕಿಗೂ ನೋಡ್ಕೊಂಬಂದಿದ್ದೀನಿ ಟ್ರಯಲ್ಲು. ಸೊ ಇವಾಗ ನನ್ನ ಟೈಮ್ ಸ್ಟಾರ್ಟ್ ಮಾಡಿದ ತಕ್ಷಣ ನಂಗೆ ಗೊತ್ತೇನು ಬೇಕಂತ. ನನ್ನ ಟೈಮ್ ಸ್ಟಾರ್ಟ್ ಮಾಡೋಣ. ಗೈಸ್ ನನ್ನ ಟೈಮ್ ಸ್ಟಾರ್ಟ್ ಆಗಿದೆ. ನಂದು ಏನು ತಗೋಬೇಕಂತ ಡಿಸೈಡ್ ಆಲ್ರೆಡಿ. ಅದು ಹಂಗೆ ನಾವು ಹೆಂಗೋ ಸ್ಮಾರ್ಟ್ ಕೆಲಸ ಮಾಡಿದ್ವಿ. ಅವ್ರು ಮಾಡ್ಬೋದಿತ್ತು, ನಾನು ಮಾಡಿರೋ ಥರ ಅವ್ರು ಮಾಡಿಲ್ಲ ಅಷ್ಟೇ ಗೈಸ್. ಅಷ್ಟೇ ಮುಗೀತು. ನಂದು ಮುಗ್ದೋಯ್ತು ಅಷ್ಟೇ. ನಂದೇ ಓವರ್ ಬಡ್ಜೆಟ್ ಇದೆ, ಪರವಾಗಿಲ್ಲ. ಎಲ್ಲೋಯ್ತು? ಶಿ ವೆಂಟ್ ಇನ್ಸೈಡ್, ಒಳಗಡೆ ಹೋಗಿದ್ದಾರೆ ಗೈಸ್. ನಾನು ತೊಗೊಂಡಿರೋ ಶೂ ಯಾವುದಂತ ಮಾಡೆಲ್ ತೋರಿಸ್ತೀನಿ. ಸಕ್ಕತ್ತಾಗಿದೆ ಗೈಸ್. ಐ ಮೀನ್ ಅವಾಗಲೇ ತೋರಿಸ್ದೆ, ಬಟ್ ಫುಲ್ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ ಇವಾಗ ನೀಟಾಗೆ. ನಾನು ಸೆಲೆಕ್ಟ್ ಮಾಡಿರೋ ಶೂ ಇದು ಹೆಂಗಿದೆ? ಯು ಲೈಕ್ ದ ಸೋಲ್? ಇಟ್ಸ್ ವೆರಿ ಕಂಫಿ, ಸಕ್ಕತ್ತಾಗಿದೆ ಗೈಸ್. ನಾನು ತೊಗೊಂಡಿರೋ ಶೂ ಇದು ಗೈಸ್. ನನ್ನ ಸೆಲೆಕ್ಷನ್ ಮುಗೀತು. ಡನ್. ಓಕೆನಾ? ಡನ್. ಓಕೆ ಆಯಿತು, ಪ್ಯಾಕ್ ಮಾಡೋದು. ಇನ್ನಲ್ಲಿ ಚೀಪ್ ಇದು ತಗೋ, ಇದು ಇಟ್ಕೊಂಬಿಡು. ಥ್ಯಾಂಕ್ ಯು ಗೈಸ್. ಫೈನಲಿ ನಂದಾಯಿತು ಗೈಸ್. ನಂದು ಶೂ ತೊಗೊಂಡಿದ್ದೀನಿ. ಮೈ ರನ್ನಿಂಗ್ ಇಸ್ ಸಾರ್ಟೆಡ್. ಆ್ಯಂಡ್ ಆಲ್ಸೋ ನೋಡಿ ನನ್ನ ಮಾಲ್ ಆಫ್ ಏಷ್ಯಾ ಔಟ್ಫಿಟ್. ಸಿ ಮೈ ಡೈಮಂಡ್. ಇದೊಂದು ಬ್ಲ್ಯಾಕ್ ಜಾಕೆಟು, ವೈಟ್ ಶರ್ಟ್ ಹಾಕೋಣ ಅಂತ ಅಂದ್ಕೊಂಡೆ.
ಬಟ್ ಸ್ಯಾಮ್ ಮಾಲ್ ಆಫ್ ಏಷ್ಯಾ ಕರ್ಕೊಂಬರ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ನೀ ಅಲ್ಲಿ ಮಾತಾಡ್ತಾ ಇದೆಯಾ ಮೈಕ್ ಹಾಕೊಂಡು? ವೆರಿ ನೈಸ್. ಎನಿವೆ ಇವಳು ಮಾಲ್ ಆಫ್ ಏಷ್ಯಾಗೆ ಬರ್ತಾಳೆ ಅಂತ ನಂಗೆ ಗೊತ್ತಿರಲಿಲ್ಲ ಗೈಸ್. ಸುಮ್ಮನೆ ಆಚೆ ಹೋಗೋಣ ಅಂತ ಅಂದು ನಾನು ಎಲ್ಲೋ ಇಲ್ಲ ಮನೆ ಹತ್ರ ಅಂದ್ಕೊಂಡು ಆರಾಮಾಗಿ ಏನೋ ಕ್ಯಾಶುವಲ್ ಆಗಿ ಹಾಕೊಂಬಂದೆ. ಬಟ್ ಕ್ಯಾಶುವಲ್ ಆಗಿ 20,000 ಶೂ ಯಾರು ಅದು ನಾರ್ಮಲ್. ಅದು ಸ್ಯಾಮ್ ಅದು ತೊಗೊಂಡು ಎಷ್ಟೊಂದು ದಿವಸ ಆಯಿತು ನಾನು ಯೂಸೇ ಮಾಡ್ತಿರ್ಲಿಲ್ಲ. ಇವಾಗ ವೇಸ್ಟ್ ಮಾಡಬಾರ್ದು ಅಂತ ಯೂಸ್ ಮಾಡ್ತಾ ಇದ್ದೀನಿ. 20,000 ಶೂನ ನೀ ದುಡ್ಡು ಒತ್ತಿ 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 ಹೇಳ್ಬೇಕಾ? ಎಲ್ಲಿವೆ ಇವಾಗ ನೆಕ್ಸ್ಟ್ ಯಾರಿಗೆ? ವಿಶ್ವತುಂಗ ಸಹ ಯಾರು ಅವರಿಬ್ರು ಗೊತ್ತಿಲ್ಲ ಯಾರು. ನಿನ್ಗ ವಿಶ್ವತುಂಗ ಸ್ಟೋರ್ಗೆ ಹೋದಾಗಿಂದ ಗೈಸ್ ನಂದು ಮುಗೀತು. ಬಟ್ ನಂದು ಒಂದು ಸ್ವಲ್ಪ ನೋಡ್ಕೊಂಡು ಬಾ ನೀನು ಯಾವ ಸ್ಟೋರ್ ಬೇಕೋ ಅದು ಸ್ಟಾಪ್ ಮಾಡು. ಅವಳು ಪ್ರೈಸ್ ಹೇಳ್ಬೋದಾ? ಓಕೆ ನನ್ನ ಜಾಸ್ತಿ ಅಂದ್ರೆ ಎಷ್ಟು 2000 ಜಾಸ್ತಿ ಆಯ್ತು. ನನ್ನ ಬಜೆಟಲ್ಲಿ ನಾನು ತೊಗೊಂಡಿದ್ದೀನಿ. ನನಗೆ ಅವಳ 5,000 to 6,000 ಏನೋ ಕೊಟ್ಟಲು. ಒಂದು 2,000 rupees ಜಾಸ್ತಿ ಆಯಿತು. ಬಟ್ ವೆರಿ ನೈಸ್ ಶೂ. ನನಗಂತೂ ಭಾಳ ಇಷ್ಟ ಆಯಿತು. ಸಕ್ಕತ್ತಾಗಿದೆ. ಇವಾಗ ನೆಕ್ಸ್ಟು ವಿಶ್ವತುಂಗ ಹೋಗೋಣ. ಡನ್. H&M ಅಂತ ಅವಳಿಗೆ. H&M ಓಕೆ. 15 minutes ಶಾರ್ಪ್ ಟೈಮರ್ ಕೊಡೋದು. ಓಕೆನಾ ಗೈಸ್? 15 ನಿಮಿಷದ ಮೇಲೆ 1 ನಿಮಿಷನೂ ಎಕ್ಸ್ಟ್ರಾ ಕೊಡೋಲ್ಲ. ಚೆನ್ನಾಗಿದೆ. ಯು ವಾಂಟ್ ಟು ಚೆಕ್ ಗೈಸ್? ವಿಶ್ವತುಂದು 15 minutes ಟೈಮರ್ ಸ್ಟಾರ್ಟ್ ಆಗಿದೆ. ಅವಳನ್ನ ವೀಡಿಯೋಲಿ ತೋರಿಸೋಣ ಅಂದರೆ ಆಲ್ರೆಡಿ ಓಡೋಗ್ಬಿಟ್ಟಿದ್ದಾಳೆ. H&M ಅಲ್ಲಿ ರೆಕಾರ್ಡ್ ಮಾಡೋಂಗಿಲ್ಲ. ಸುಮ್ಮನೆ ಫೋನ್ ಹಿಂಗೆ ಇಟ್ಕೊಂಡು ಏನೋ ಮಾಡ್ತಾ ಇದ್ದೀನಿ. ಬಾಯ್, ಆಮೇಲೆ ಸಿಗ್ತೀನಿ 15 minutes ಆದಮೇಲೆ. ವಿಶ್ವತುಂಗೆ ಲಾಸ್ಟ್ 10 minutes ಇದೆ. 5 ನಿಮಿಷ ಮುಗ್ದಿದೆ. ಓಕೆನಾ? ವಿಶ್ವತ ಶಾಪ್ ಮಾಡೋಕ್ಕೆ ಲಾಸ್ಟ್ 2 more minutes ಇದೆ. ಲಾಸ್ಟ್ 2 more minutes ಅದಾದಮೇಲೆ ಹಾರ್ಡ್ ಸ್ಟಾಪು ಹೇಳಿದ್ದೀನಿ. ಇವಾಗ ಸಹೋಗೆ ಟೈಮರ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಟೈಮರ್ 15 minutes. ಬಟ್ ಅವನು ವಿಶ್ವತ ಶಾಪ್ ಮಾಡಬೇಕಾದ್ರೆ ಒಂದಷ್ಟು ತೊಗೊಂಡು ಇಟ್ಕೊಂಡಿದ್ದಾನೆ. ಸೊ ತೋರಿಸು ಸಹೋ ಯಾವ್ದು ತೊಗೊಂಡಿದ್ಯಾ? ಸೊ ಗೈಸ್ ಬ್ರೌನ್ ಹುಡಿ ಅಂತ ತೊಗೊಂಡಿದ್ದಾನೆ. ಆ್ಯಂಡ್ ಇದು ಒಂಥರ ಗ್ರೇ ಹುಡಿ. ಸೊ ಬ್ರೌನ್ ಹುಡಿ ಒಂದು ಡಾರ್ಕ್ ಗ್ರೀನ್. ನನಗೆ ಆ್ಯಕ್ಚುಲಿ ಡಾರ್ಕ್ ಗ್ರೀನ್ ಐ ಲವ್ ಡಾರ್ಕ್ ಗ್ರೀನ್. ಸಕ್ಕತ್ತಾಗಿದೆ. ಡಾರ್ಕ್ ಗ್ರೀನ್ ತಗೋ. ಡಾರ್ಕ್ ಗ್ರೀನ್ ಚೆನ್ನಾಗಿದೆ. ಡಾರ್ಕ್ ಗ್ರೀನು. ಸೊ ಸೇಯಿಂಗ್ ದಟ್ ಎಮ್ ಇಲ್ವಾ? ಅವನ್ನ 15 minute ಟೈಮರ್ ಸ್ಟಾರ್ಟ್ ಮಾಡಿದ್ದೀವಿ. ನೋಡೋಣ ಗೈಸ್. ಸೊ ಫೈನಲಿ ಎಲ್ಲರದು ಶಾಪಿಂಗ್ ಮುಗೀತು ಗೈಸ್. ಋತಿಕ್ಕು ಹುಡೀಸ್ ಏನೇನೋ ತೊಗೊಂಡ. ತೋರಿಸು ಒಂದ್ಸತಿ ನಿಮಗೆ ಸುಮ್ಮನೆ ಒಂದು ಗ್ಲಿಮ್ಸ್ ತೋರಿಸು. ಕೆಳಗಡೆ 2 ಇದೆ. ಗ್ರೀನ್ ಒಂದು ಮತ್ತೆ ಗ್ರೇ ಒಂದು, ಅದು 3 ತೊಗೊಂಡ ಗೈಸ್. ವಿಶ್ವತ ಫುಲ್ ವಾರ್ಡ್ರೋಬೇ ತುಂಬಿಸ್ಬಿಟ್ಟಿದ್ದಾಳೆ. ಆ್ಯಂಡ್ ಸ್ಯಾಮು ಅವಳಿಗೊಂದು ಶೂ, ಅಭಿ ಶೂ ಅದೆಲ್ಲ ಇದೆಯಾ? ಓ ಶಿಟ್, ನನಗೆ ಬಾಯಿಗೆ ಬಂತು ಗೈಸ್. ಇದು ಬಂದ್ಬಿಟ್ಟು ಸ್ಯಾಮ್ದು, ಅದು ಅವಳ ಹಸ್ಬೆಂಡ್ಗೆ ಅಭಿಗೆ ತೊಗೊಂಡಿದ್ದಾಳೆ. ಆ್ಯಂಡ್ ಈ ನೈಕಿ ಬಂದ್ಬಿಟ್ಟು ನಂದು. ಸೊ ಎಲ್ಲರದು ಮುಗೀತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಶ್ಯಾಮ್, ಎಲ್ಲರಿಗೂ ಇಷ್ಟೊಂದು ಶಾಪಿಂಗ್ ಮಾಡಿಸಿರೋದಕ್ಕೆ. ಇದೇ ಥರ ನೀವು ಹಂಗೆ ನನಗೆ ಇನ್ನೂ ಜಾಸ್ತಿ ದುಡಿತಾ ಇರೋ ಕೇಟನ್ ಸ್ಪೆಡು, ಮೈಕಲ್ ಕಾರ್ಸು, ಟೋರಿ ಬರ್ಡ್ಸ್ದು ಗಿಫ್ಟ್ ಕೊಡ್ತಾ ಇರಿ 100%. ಸೊ ಎಸ್, ಇದನ್ನು ಹೇಳ್ತಾ ವಾಪಸ್ ಮುಂದೆ ಹೋಗೋಣ ಬನ್ನಿ ಗೈಸ್. ಯಾವ ಥರ ಡಿಕ್ಕಿ ತುಂಬೋಗ್ಬಿಟ್ಟಿದೆ ನೋಡಿ. ಯಪ್ಪ, ಇದೊಂದು ಸ್ಯಾಮ್ದು ಬಟ್ಟೆ ಏನೋ ಇದೆ, ಮನೆಗೆ ತೊಗೊಂಡು ಹೋಗ್ತಾ ಇರೋದು. ಐ ಮೀನ್ ನೀನು ಎತ್ಕೊಂಡು ಹೋಗ್ತಾ ಇರೋದು. ಹಾಕಮ್ಮ, ಇವರಿಬ್ರು ಫೋಟೋ ಕ್ಲಿಕ್ ಮಾಡ್ತಾ ಇದಾರೆ. ಪಟ್ಟಂತ ಹಾಕ್ಬೇಕು. ವೆರಿ ನೈಸ್. ಅಷ್ಟೇ ಗೈಸ್, ಬನ್ನಿ ಇವಾಗ ವಾಪಸ್ ಮನೆ ಕಡೆ ಹೋಗೋಣ. ಮಮ್ಮಿ ಸ್ಯಾಮ್ನ ಬಿಟ್ಬಿಟ್ಟು ಹೋಗೋಣ ಗೈಸ್. ಆಲ್ಮೋಸ್ಟ್ 11 ಗಂಟೆ ಆಗಿದೆ. ಋತಿಕ್ಕು ಮತ್ತು ವಿಶ್ವತನ ನಾನು ಅವಾಗಲೇ ಕಳಿಸ್ಬಿಟ್ಟೆ ಆಟೋಲಿ ಸ್ಯಾಮ್ ಮನೆಯಿಂದನೇ. ನನಗೊಂದು ಚೂರು ಕೆಲಸ ಆಯಿತು, ಎಲ್ಲ ಮುಗಿಸ್ಕೊಂಬರೋಕ್ಕೆ ಇಷ್ಟೊತ್ತಾಯಿತು ನೋಡಿ. ಆ್ಯಂಡ್ ಯಪ್ಪ, ಇದಿಷ್ಟು ಭಾರ ಇದೆ ಋತಿಕ್ದು, ನಂದು. ಆಮೇಲೆ ನಾನು ಮತ್ತು ಡಿಕೆತ್ಲಾನ್ಗೆ ಹೋಗಿ ಇನ್ನೊಂದು ಅಷ್ಟು ಏನೋ ತೊಗೊಂಬರ್ಬೇಕಿತ್ತು. ಸೊ ಅದೆಲ್ಲ ತೊಗೊಂಬಂದೆ. ಸೊ ಎಲ್ಲ ಸೇರಿ ಸಿಕ್ಕಾಬಟ್ಟೆ ಹೆವಿ ಇದೆ. ಆ್ಯಂಡ್ ಇವತ್ತು ಕಾಂತಣ್ಣ ಕಾರ್ ಹಾಕ್ಬಿಟ್ಟಿದ್ದಾರೆ ಈ ಕಡೆ. ಸೊ ಅದಕ್ಕೆ ನಾನು ರೋಡ್ ಎಂಡಲ್ಲೇ ಹಾಕಬೇಕಾಯ್ತು. ಬನ್ನಿ ಮನೆಗೆ ಹೋಗೋಣ ಗೈಸ್. ನಮ್ಮ ಮನೇಲೆಲ್ಲ ಮಲ್ಕೊಂಬಿಟ್ಟಿದ್ದಾರೆ. ಗೈಸ್ ನಮ್ಮ ಮನೇಲೆಲ್ಲ ಮಲ್ಕೊಂಬಿಟ್ಟಿದ್ರು. ಸೊ ಹೆಂಗೋ ಡೋರ್ ಓಪನ್ ಮಾಡ್ದೆ. ಯಪ್ಪ, ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದೆ. ಆಲ್ಮೋಸ್ಟ್ ಎಷ್ಟು ಬೆಳಗ್ಗೆ ಆಲ್ಮೋಸ್ಟ್ ಒಂದು 6:30 ಏನೋ ಇದ್ದಿದ್ದು. 6:30ಇಂದ ನಡೀತಾನೇ ಇದೆ. ಇವಾಗ ಮನೆಗೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 11:30 ಏನೋ ಆಗಿದೆ. ಸೊ ಎಸ್, ನನ್ನ ಈ ಡೇ ವ್ಲಾಗ್ ಹಿಂಗಿತ್ತು. ಬಟ್ ಐ ಆಮ್ ಹ್ಯಾಪಿ ಗೈಸ್ ಇಷ್ಟೊಂದು ಮನೆಗೆ ಬಂದಿರೋದಕ್ಕೆ. ಸೊ ಇದನ್ನು ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಯಾರು ಇಲ್ಲಿ ತನಕ ಕಂಪ್ಲೀಟಾಗಿ ಈ ವ್ಲಾಗ್ ನೋಡಿದ್ದೀವ
ಆ್ಯಂಡ್ ಆಲ್ಸೋ ಯಾವತ್ತೂ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಅಷ್ಟೇ, ಇದನ್ನ ಹೇಳ್ತಾ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಬಾಯ್ ಸಿ ಯು. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್.